ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 7ನೇ ವಚನ. ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮನವನ್ನು ಹೊಂದುವಿರಿ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹೇಗುವರು, ಈಗ ತಮ್ಮ ದೇಶದಲ್ಲಿ ಎರಡರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಿರುವುದು. ದೇವರಿಗೆ ಮಹಿಮೆಯುಂಟಾಗಲಿ. ಪ್ರತಿದಿನ ದೇವರ ಸ್ವರವನ್ನು ಕೇಳುವಂತಹ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನ ದೇವರು ವಿಶೇಷವಾದ ರೀತಿಯಲ್ಲಿ ಆತ ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ಹೌದು, ದೇವರ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತಾ ಇದ್ದೇವೆ. ಚರಿತ್ರೆಗಾರನಾದ ಯೋಬನ ಜೀವಿತದಲ್ಲಿ, ತನ್ನ ಪ್ರಾರಂಭದ ಜೀವಿತ ಹೇಗೆ ನೋಡ್ತೇವೆ. ಯೋಬನು ಭಯಭಕ್ತಿ ಉಳ್ಳವನು, ಕೆಟ್ಟದನ್ನು ನಿರಾಕರಿಸ್ತಾ ಇದ್ದವನು, ನಿರ್ದೋಷಿ ಉಳ್ಳವನು ಆಗಿದ್ದನೆಂಬುದಾಗಿ. ಯಾವುದೋ ಅವನು 7 ಜನ ಗಂಡು ಮಕ್ಕಳಿದ್ರು, 3 ಜನ ಹೆಣ್ಣು ಮಕ್ಕಳು, 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು ಇದ್ವು ಎಂಬುದಾಗಿದೆ ದೇವರ ವಾಕ್ಯದಲ್ಲಿ. ದೇವರ ಮಕ್ಕಳೇ, ನಾವು ನೋಡ್ತಾ ಇದ್ದೇವೆ. ಹೌದು, ಯಥಾರ್ಥವುಳ್ಳವನಾದ ಯೋಬನ ಜೀವಿತದಲ್ಲಿ ಇಷ್ಟೆಲ್ಲ ಇದ್ದು ದೇವರಿಗೆ ಭಯಭಕ್ತಿ ಉಳ್ಳವನಾಗಿರುವಾಗ ಅವನ ಜೀವಿತದಲ್ಲಿ ಒಂದು ಶೋಧನೆ ಬರ್ತದೆ, ಒಂದು ಇಕ್ಕಟ್ಟು ಬರ್ತದೆ. ಬರುವಂಥ ಸಮಯದಲ್ಲಿ ಆ ಶೋಧನೆ ಅವನ ಎಲ್ಲ ಆಸ್ತಿ ಅಂತಸ್ತು ಎಲ್ಲ ಹೋಗ್ತದೆ. ಆ ಒಂದು ಸಮಯದಲ್ಲಿ ದೇವರಿಗೆ ಯಥಾರ್ಥವುಳ್ಳವನಾಗಿರುವಾಗ ಅವನಿಗೆ ಬಂದಂಥ ಹುಣ್ಣಿನ ನಿಮಿತ್ತವಾಗಿ ಅವನಿದ್ದಂಥ ಅವಸ್ಥೆಯನ್ನು ನೋಡಿ ಅವನ ಹೆಂಡತಿ, ಇನ್ನು ನಿನ್ನ ಯಥಾರ್ಥತ್ವವನ್ನು ನೀನು ಬಿಡ್ತಾ ಇಲ್ವಾ, ದೇವರನ್ನ ದೂಷಿಸಿ ನಿನ್ನ ಸಾಯಬಾರದು ಎಂಬುದಾಗಿ ಅವನನ್ನು ದೂಷಿಸಿ ಅವಳು ಹೋಗ್ತಾಳೆ. ಅವನ ಕತ್ತೆಗಳು, ಒಂಟೆಗಳು ಎಲ್ಲ ನಾಶವಾಗ್ತಾರೆ, ಮಕ್ಕಳುಗಳು ಸತ್ತು ಹೋಗ್ತಾರೆ, ಸ್ನೇಹಿತರು ಕೂಡ ಬಿಟ್ಟು ಹೋಗ್ತಾರೆ. ದೇವರಿಗೆ ಮಹಿಮೆ ಉಂಟಾಗಲಿ. ಇಷ್ಟೆಲ್ಲ ಆದರೂ ಕೂಡ ಅವನು ಎಲ್ಲರನ್ನು ಅವ್ರನ್ನ ತೊರೆದು ಹೋಗುವಾಗ ದೇವರ ವಾಕ್ಯದಲ್ಲಿ ಪ್ರಾರಂಭ ಅಂತ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವನಿಗೆ ಎಲ್ಲವೂ ತಿರುಗಿ ಬರುವಾಗ ಅವನ ಕುಟುಂಬಸ್ಥರು ಬಂದವನ ಸಂತಾಪನ ಮಾಡ್ತಾ ಇದ್ದಾರೆ. ಅವನಿಗಿದ್ದು ಎಲ್ಲವೂ ಕೂಡ ಎರಡಷ್ಟಾಗಿ ಮಾರ್ಪಡ್ತಾ ಇದೆ. ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲೂ ಕೂಡ ಈಗ ನಷ್ಟವಾಗಿರ್ಬೋದು, ಇವಾಗ ನಮ್ಮ ಹತ್ರ ಏನಿಲ್ಲದಿರ್ಬೋದು, ಇವಾಗ ಇದ್ದಿದ್ದೆಲ್ಲವೂ ಕೂಡ ನಷ್ಟವಾಗಿ ನಮ್ಮ ಜೀವಿತದಲ್ಲಿ ಹೋಗಿರ್ಬೋದು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾವು ದೇವರಲ್ಲಿ ಯಥಾರ್ಥತ್ವವನ್ನು ಬಿಡಬಾರ್ದು, ನಿರ್ದೋಷತ್ವವನ್ನು ನಾವು ಬಿಡಬಾರ್ದು. ದೇವರ ಸಮ್ಮುಖದಲ್ಲಿ ಯಾವಾಗಲೂ ಭಯಭಕ್ತಿ ಉಳ್ಳವರಾಗಿ ದೇವರಲ್ಲಿ ಜೀವಿಸುವಾಗ ದೇವರು ನಮ್ಮ ಜೀವಿತದಲ್ಲೂ ಕೂಡ ಈ ಎರಡರಷ್ಟು ಮಾನವನ ಆತನು ಕೊಡುವಂತನಾಗಿದ್ದಾನೆ. ಹೌದು, ನಾಚಿಕೆಗೆ ಬದಲಾಗಿ ಆತನು ಸಂತೋಷವನ್ನು ಕೊಡುವಂಥ ದೇವರಾಗಿದೆ. ನಾವು ಜೀವಿಸುತ್ತಿರುವ ಸ್ಥಳದಲ್ಲಿ ದೇವರು ಮಾನವನ ಕೊಡುವಂತರಾಗಿದ್ದಾರೆ. ಹೌದು, ನಂಬಿಕೆ ಉಳ್ಳವರಾಗಿ ಜೀವಿಸೋಣ, ಯೋಬನ ಹಾಗೆ ಯಥಾರ್ಥವುಳ್ಳವರಾಗಿ ಜೀವಿಸೋಣ. ಕಳೆದುಕೊಂಡದ್ದೆಲ್ಲವನ್ನ ದೇವರು ತಿರುಗಿ ಕೊಡುವಂತಹ ದೇವರಾಗಿದ್ದಾನೆ. ದೇವರ ವಾಕ್ಯದ ಮೂಲಕವಾಗಿ ಎಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇಲೆ